ದೇಶದಲ್ಲಿ ಮಹಿಳೆಯರ ಅಭ್ಯುದಯಕ್ಕೆ ಬಿಜೆಪಿ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ರಾಮನಗರದಲ್ಲಿಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತರುವ ಮೂಲಕ ಮಹಿಳೆಯರು ರಾಜಕೀಯದಲ್ಲಿ ಮುಂದೆ ಬರಬೇಕು ಎನ್ನುವ ಉದ್ದೇಶವನ್ನು ಹೊಂದಿದ್ದು, ಅದಕ್ಕೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಅಡ್ಡಿಪಡಿಸಿದ್ದು ಖಂಡನೀಯ ಎಂದರು. ಕ್ಷೇತ್ರ ಪುನರ್ವಿಂಗಡಣೆಯಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹಾಲಿ ಇರುವ 129 ಸ್ಥಾನಗಳಿಂದ 195 ಸ್ಥಾನಗಳು ಹೆಚ್ಚುತ್ತಿದ್ದವು. ಅದಕ್ಕೂ ಕಾಂಗ್ರೆಸ್ ಪಕ್ಷ ತಡೆ ನೀಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಹೇಳಿದರು. ನಂತರ ವಸುಂಧರಾ ರಾಜಸ್ಥಾನದಲ್ಲಿ ಆಗ್ತಾರೆ, ಪುನಃ ರೇಖಾ ಗುಪ್ತಾ ಆಗ್ತಾರೆ. ಸೊ ಅಂದರೆ ಇದನ್ನು ಏನಾಗುತ್ತೆ ಅಂದರೆ ಇದೊಂದು ಐತಿಹಾಸಿಕ, ಇದು ಯಾರಿಗೂ ಕ್ರೆಡಿಟ್ ಅಂತ ಅಲ್ಲ. ಇದು BJP ಕ್ರೆಡಿಟ್ ತಗೋಬೇಕು, NDA ಕ್ರೆಡಿಟ್ ತಗೋಬೇಕು, ಕಾಂಗ್ರೆಸ್ ಕ್ರೆಡಿಟ್ ತಗೋಬೇಕು, TMC SP DMK ಇದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಎಲ್ಲರಿಗೂ ಯಾಕೆಂದರೆ ಇವತ್ತು ಮಹಿಳೆಯರಿಗೆ % ಈಗ ಆಲ್ರೆಡಿ ಇದೆ ನಮ್ಮಲ್ಲಿ. ಆ ಪ್ರಯೋಗ ಏನು ಅದು ಆಲ್ರೆಡಿ ಚಾಲ್ತಿಯಲ್ಲಿದೆ. ಈಗ ಜಿಲ್ಲಾ ಪರಿಷತ್ತಲ್ಲಿದ್ದಾರೆ, ನಮ್ಮ ಕಾರ್ಪೊರೇಷನಲ್ಲಿ ಮೇಯರ್ಗಳಾಗಿದ್ದಾರೆ. ಸೊ ಅದರಿಂದ ಇವತ್ತು ನಿಜವಾಗ್ಲೂ ಇದೊಂದು ದುರದೃಷ್ಟಕರ ಅಂತಲೇ ನಾವು ಹೇಳಬೇಕಾಗುತ್ತೆ.